ಸೊ ಫೈನಲಿ ಐ ಬಿಕಮ್ ಅ ರೈಡರ್. ಏನಲ್ಲಿ ಏನು ಆಕ್ಟ್ ಮಾಡ್ತೀನಿ ನೀವು ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಯಾರು ಇಲ್ವಾ? ಇವತ್ತಿನ ಫಸ್ಟ್ ಟೋಲ್ ಇದು. ಹಾಟ್ಸ್ಪಾಟ್ ಆಫ್ ಮಾಡಿಬಿಡೋಣ, ಇಲ್ಲ ಅಂದರೆ ಸುಮ್ಮನೆ ದೆಂಗ್ತೈತದ ಆಮೇಲೆ. ಇವತ್ತಿನ ಫಸ್ಟ್ ಟೋಲ್ 80 ರೂಪೀಸ್ ಪೇಡ್. ನಂಗೆ ಯಾಕೆ ಇವನು ಇಷ್ಟು ತಗೊಂಡ ಅಂದರೆ ಅವನಿಗೆ ಇಲ್ಲೇ ಎಲ್ಲಾದರೂ ಸಮೀಪ ಹೇಳ್ಬೇಕಿತ್ತು ಗೈಸ್, ತಪ್ಪು ಮಾಡಿಬಿಟ್ಟೆ. ಫೈನಲಿ ನೈಸ್ ರೋಡ್ಗೆ ಸ್ವಾಗತ. ಕ್ಯಾಮೆರಾ ಆನ್ ಇದೆ ಅಂತಾನೆ ಗೊತ್ತಾ? ಕ್ಯಾಮೆರಾ ಆನ್ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಗು ಆಗಿದ್ದಿದ್ರೆ ಓಕೆ. ಬೆಳಿಗ್ಗಿನ ರೈಡ್ ಆಫ್ಟರ್ ಎ ಲಾಂಗ್ ಟೈಮ್ ಈ ಚಳಿಯಲ್ಲಿ ರೈಡ್ ಮಾಡ್ತಾ ಇದ್ದೀರಿ. ಮಾರ್ನಿಂಗ್ ಆಲ್ರೆಡಿ 5 ಗಂಟೆ 5:20 ಆಗಿದೆ. ಸಾರಿ, ಏನೋ ಒಂಥರ ಖುಷಿ ಗೈಸ್. ಈ ರೀತಿ ಎಲ್ಲಾದ್ರೂ ಒಬ್ಬೊಬ್ಬನೇ ಓಡಾಡ್ಬೇಕು ಗೈಸ್. ಲೈಫಲ್ಲಿ ಏನಿಲ್ಲ, ಓಡಾಡೋ ಮಗ. ಈಗ ನಾನು ಇಷ್ಟು ಓಡಾಡ್ತೀನಿ, ನಂಗೆ ಎಷ್ಟು ಜನ ಬೈತಾರೆ ಅಂದ್ರೆ ಅಬ್ಬಾಪ್ರೇ ಅಷ್ಟೇ. ಓಹೋ 100 ಕಿಲೋಮೀಟರ್ ಐ ಥಿಂಕ್ ಕಂಟಿನ್ಯೂ ರೋಡೇ ಇದು. ಯಾಕಂದರೆ ತುಮಕೂರಿಂದ ಸ್ವಲ್ಪ ರೈಟ್ ತಗೋಬೇಕು ನಾನು. ಅಲ್ಲಿ ತನಕ ನನಗೆ ಇದು ಸ್ಟೇಟ್ ಒಂದೇ ರೂಟು. ರೈಟ್ ಅಲ್ಲ, ಲೆಫ್ಟು, ಸಾರಿ. ತುಮಕೂರಿಂದ ಲೆಫ್ಟ್ ತಗೋಬೇಕು. ಇವತ್ತು ಸಂಕ್ರಾಂತಿ ಹಬ್ಬ, ಎಲ್ಲರೂ ಸಂಕ್ರಾಂತಿ ಹಬ್ಬ ಆಚರಿಸ್ತಿರ್ಬೇಕು. ನಾನು ನೋಡಿದ್ರೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಏನು ಗೊತ್ತಾ, ಈಗ ನೋಡಿ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು, ಹೌದಾ? ಸೊ ಇಲ್ಲಿ ಏನು ಮಾಡಲಿ, ಇಲ್ಲಿ ಯಾರು ಇಲ್ಲ ಆಚರಿಸ್ಲಿಕ್ಕೆ. ಮನೆ ಹತ್ರ ಇದ್ದರೆ ಏನು, ಅಲ್ಲಿ ಫ್ಯಾಮಿಲಿ ಏನೋ ಒಂದು ಇರುತ್ತೆ, ಅವ್ರ ಜೊತೆ ಆದರೂ ನಾನು ಆಚರಿಸ್ತಾ ಇರ್ತೀನಿ. ಬಟ್ ಇಲ್ಲಿ ಯಾರ ಜೊತೆ ಅಂತ ಆಚರಿಸೋದು? ಹಾಂ, ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಇಲ್ಲ ಅನ್ನೋಲ್ಲ. ಬಟ್ ಅವ್ರದ್ದೇ ಬಿಜಿ, ಗೊತ್ತಲ್ಲ, ಎಲ್ಲ ದೊಡ್ಡವರು ಆದಮೇಲೆ ಎಲ್ಲ ಯಾರಿಗೆ ಸಿಗ್ತಾರೆ. ಅದಕ್ಕೆ ಸ್ಕೂಲ್ ಲೈಫ್, ಕಾಲೇಜ್ ಲೈಫ್ ಇದು ಬೆಸ್ಟ್ ಲೈಫ್ ಅಂತಾರಲ್ಲ, ಇದೇ ಕಾರಣಕ್ಕೆ. ಅದಕ್ಕೋಸ್ಕರ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಗುರು, ಏನಿಲ್ಲ, ರೈಡ್ ಮಾಡ್ತಾ ಇರೋದೆ, ನಕ್ಕನ್ ಜಾಲಿ ಅಂತ ಇರೋದು ಅಷ್ಟೇ ಗೈಸ್. ಆಲ್ಮೋಸ್ಟ್ 50 ಕಿಲೋಮೀಟ್ರ್ ಡನ್. 55 ಮಿನಿಟ್ಸಲ್ಲಿ 50 ಕಿಲೋಮೀಟರ್ ಡನ್ ಗೈಸ್. ಇನ್ನೂ 250 ಕಿಲೋಮೀಟ್ರ್ ಇದೆ. 4 hours 34 ಮಿನಿಟ್ಸ್ ತೋರಿಸ್ತಿದೆ. ನೋಡೋಣ ಎಷ್ಟು ತನಕ ಕವರ್ ಆಗುತ್ತೋ. ಅದರಲ್ಲೂ ಅಲ್ಲಿ ಬೇರೆ ನಿಂತ್ಕೊಂಡು ಬಿಟ್ಟಿದೆ ಮಿಡ್ಲಲ್ಲಿ, ಒಂದು ವಿಡಿಯೋ ಮಾಡೋಣ ಅಂತ ಇನ್ಸ್ಟಾದಲ್ಲಿ ಹಾಕಲಿಕ್ಕೆ. 95, 96, 97 ಇಷ್ಟರಲ್ಲೇ ಹೋಗ್ತಾ ಇದ್ದೀನಿ ಗೈಸ್. 100 ಕ್ರಾಸೇ ಮಾಡ್ತಾ ಇಲ್ಲ ನಾನು, ಯಾಕಂದರೆ ಮೈಲೇಜ್ ನೋಡಬೇಕಲ್ಲ. ಅಲ್ಲಿ ಎಲ್ಲಾದರೂ ಪೆಟ್ರೋಲ್ ಪಂಪ್ ಸಿಕ್ಕಿದ್ರೆ ಫಸ್ಟ್ ಏರ್ ಹಾಕಿಸ್ಬೋಬೇಕು ಗಾಡಿ, ಇಲ್ಲ ಅಂದರೆ ಮೈಲೇಜೇ ಕೊಡೋಲ್ಲ ಗಾಡಿ ಆಮೇಲೆ. ಓ ಇದೇ ರೋಡಿಂದ ಎಷ್ಟೋ ಸಲ ಟ್ರಿಪ್ಪಿಗೆ ಹೋಗಿದ್ದೀನಿ ಗೈಸ್ ನಾನು. ಸಕಲೇಶ್ಪುರ ಎಲ್ಲ ಹೋಗುವಾಗ ಫುಲ್ಲು ಹೋಗ್ಬಿಟ್ಟಿದ್ದೀನಿ ಈ ಸೈಡಿಂದಾನೆ ಗೈಸ್. ಫೈನಲಿ ಸೆಂಚುರಿ ಕಂಪ್ಲೀಟ್. ಟೈಮೇ ಕಾಣಿಸ್ತಿಲ್ಲ ಅವರು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಟೈಮೇ ಕಾಣಿಸ್ತಿಲ್ಲ. 7 ಗಂಟೆ 7:09 ಆಗಿದೆ. ಯಾಕಪ್ಪ ಇಷ್ಟೊಂದು ಗಾಡಿ ಇವತ್ತು? ಓಹೋ ಗೈಸ್, ಇವಾಗ ತುಮಕೂರು ಚಿತ್ರದುರ್ಗ ಹೈವೇದಲ್ಲಿದ್ದೀನಿ ನಾನು. ಸೊ ನೋಡಿ ಹೈವೇ ಹೆಂಗಿದೆ, ಪೂರ ಖಾಲಿ ರೋಡು. ಗಜೋದು ಹಿಂದ್ಗಡೆ ಗಾಡಿ ಇದೆ, ಬೇಡ. ಗಜೋದು ಓಹ್, ಡಬಲ್ ಬಸ್ ಶರ್ಮಾ. ವಿಡಿಯೋ ಹೆಂಗೆ ಬರ್ತಾ ಇದೆ ಅಂತಲೂ ಗೊತ್ತಾಗ್ತಿಲ್ಲ ನನಗೆ ಗೈಸ್. ಪರಿಸ್ಥಿತಿ ಇಂಥದ್ದು ಬಂದ್ಬಿಟ್ಟಿದೆ, ನಾವೇ ಏರ್ ಹಾಕ್ಕೋಬೇಕು. ರಾಮ, ಏನು ಮಾಡೋಣ ನೀವೇ ಹೇಳಿ. ಇದು ಹಿಡಿಲಿಕ್ಕೂ ಆಗ್ತಾ ಇಲ್ಲ. ಇದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏರಿಲ್ವಾ ಅಣ್ಣ? ಏರಿಲ್ವಾ?
ಏರ್ ಬರ್ತಾ ಇಲ್ಲ. ಹಾಂ, ದಾವಣಗೆರೆನೇ. ಹಾಂ, ಇಲ್ಲ, ರಜೆ ಇತ್ತಲ್ಲ, ಸುಮ್ಮನೆ ಅಡ್ಡಾಡ್ಲಿಕ್ಕಂತ. ಹಾಂ ಹಾಂ, ಆಗ್ತಾ ಇಲ್ಲ.